ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಯುದ್ಧದ ಕಾರ್ಬೋಡ ದಾಳಿ ಪ್ರತಿದಾಳಿಗಳಾಗ್ತಾ ಇದೆ. ಇದರ ಮಧ್ಯದಲ್ಲಿ ನಮ್ಮ ಭಾರತೀಯರು ಪ್ರಮುಖವಾಗಿ ಕನ್ನಡಿಗರು ಕೂಡ ಸಿಲುಕಾಕಿಕೊಂಡಿದ್ದಾರೆ ದುಬೈನಲ್ಲಿ ಅನ್ನುವಂತಹ ವಿಚಾರವನ್ನ ಗಮನಿಸ್ತಾ ಇದ್ವಿ. ಈಗ ಅಲ್ಲಿನ ವಾಸ್ತವ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ದುಬೈನಿಂದ ಸುರೇಶ್ ಸಂಪರ್ಕದಲ್ಲಿ ಇದ್ದಾರೆ. ಸುರೇಶ್ ಸರ್ ನಮಸ್ತೆ. ತಾವು ಪ್ರವಾಸಕ್ಕೆ ಹೋಗಿರೋದಾ ಅಥವಾ ಅಲ್ಲೇ ಸೆಟ್ಲ್ ಆಗಿರೋದಾ ಸರ್ ಕೆಲಸದ ನಿಮಿತ್ತ? ನನ್ನ ಧ್ವನಿ ಕೇಳಿಸ್ತಿದೆಯಾ ತಮ್ಗೆ? ನನ್ನ ಧ್ವನಿ ಕೇಳಿಸ್ತಿದೆಯಾ? ತಾವು ದುಬೈಲಿ ಇರೋದಿಲ್ಲ, ದುಬೈನಲ್ಲಿ ಇರೋದ್ರಿಂದ ಅಲ್ಲಿನ ವಾಸ್ತವ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬಹುದಾ ಸರ್? ಈಗ ನಮ್ಮ ಹೆಸರು ಸುರೇಶ್ ಅಂತ. ನಾವು ಕೋಲಾರದವರು, ಮೂಲತಃ ಕೋಲಾರದವರು. ನಾವು ದುಬೈಲಿ ಇದೀವಿ ಫ್ರಮ್ 8 years. ಓಕೆ, ಈಗ ಸದ್ಯದ ಪರಿಸ್ಥಿತಿ ಎಲ್ಲಾನು ಚೆನ್ನಾಗಿದೆ. ಅದರ ಆತಂಕ ಪಡೋ ವಿಷಯ ಏನು ಇಲ್ಲ. ಈಗ ನಾವು ಇಲ್ಲಿ ಒಂದು 8 years ಇರೋದ್ರಿಂದ ನಾವು ನಮ್ಮ ಒಕ್ಕಲಿಗರ ಸಂಘ ದುಬೈ UAE ಅಂತ ಒಂದು ಸಂಘ ಇದೆ ಇಲ್ಲಿ. ಅವತ್ತಿಂದ ನಮ್ಮವ್ರಿಗೆ ಯಾರ್ಯಾರು ಗೊತ್ತಿರೋರು ಇದಾರೆ ಅವ್ರಿಗೆ ನಾವು ರೀಚ್ ಮಾಡ್ತಿದ್ದಾರೆ, ಅವ್ರಿಗೆ ನಾವು ಸಪೋರ್ಟ್ ಮಾಡ್ತಿದ್ವಿ. ನಮ್ಮ ಪ್ರೆಸಿಡೆಂಟ್ ಕಿರಣ್ ಗೌಡ ಅಂತ ಇದ್ದಾರೆ, ಅವರು ಅಂಡರ್ ಥ್ರೂ ಹಿಮ್ ವಿ ಆರ್ ಸಪೋರ್ಟಿಂಗ್ ಆಲ್ ಅವರ್ ಪೀಪಲ್ ವಾಟ್ ಎವರ್ ಇಟ್ ಕ್ಯಾನ್ ಬಿ ಡನ್. ನೀವು ಪ್ರವಾಸಕ್ಕೆ ಅಂತ ಹೋಗಿರೋದಾ, ಟ್ರಿಪ್ ಅಂತ ಹೋಗಿರೋದಾ? ಎಷ್ಟು ಜನ ಹೋಗಿದ್ರಿ, ಯಾವಾಗ ಹೋಗಿದ್ರಿ? ಇಲ್ಲ, ನಾವು ಪ್ರವಾಸಕ್ಕೆ ಐ ಆಮ್ ವರ್ಕಿಂಗ್ ಹಿಯರ್ ಆಸ್ ಅ ಮ್ಯಾನೇಜರ್ ಅಂಡ್ ಐ ಆಮ್ ಹಿಯರ್. ನಾನು ಇಲ್ಲಿ ವರ್ಕ್ ಮಾಡ್ತೀನಿ ಫ್ರಮ್ 8 years ಐ ಆಮ್ ಹಿಯರ್. ಓಕೆ, ಸೊ ಅಲ್ಲೇ ನೆಲೆಸಿದ್ದೀರಾ ನೀವು? ಹೌದು ಮೇಡಮ್. ಓಕೆ, ಈಗ ನಮ್ ಕನ್ನಡಿಗರು ಕೂಡ ಹಲವಾರು ಜನ ಅಲ್ಲಿ ಸಿಲುಕಾಕಿಕೊಂಡಿದ್ದಾರಲ್ಲ ಸರ್, ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ, ಫ್ಲೈಟ್ಗಳೆಲ್ಲ ಕ್ಯಾನ್ಸಲ್ ಆಗಿದೆ. ಹೆಂಗಿದೆ ಅಂತ ಪರಿಸ್ಥಿತಿ? ಆತಂಕ ಪಡಬಾರ್ದು, ಆತಂಕ ಇಲ್ಲ ಅಂತ ತಾವ್ ಹೇಳ್ತಾ ಇದ್ರಿ, ಬಟ್ ಅಲ್ಲಿರುವಂತ ಕನ್ನಡಿಗರೆಲ್ಲರೂ ಕೂಡ ಸೇಫ್ ಆಗಿದ್ದಾರಾ? ಅವ್ರಿಗೆ ವ್ಯವಸ್ಥೆಗಳು ಹೆಂಗೆ, ಅದ್ರ ಬಗ್ಗೆ ಏನಾದ್ರು ತಮ್ಮನ್ನ ಸಂಪರ್ಕ ಮಾಡಿದ್ದಾರಾ? ಖಂಡಿತ. ನಮ್ಮ ಕೋರ್ ಕಮಿಟಿ ಮೆಂಬರ್ಸ್ ಅಲ್ಲಿ ತುಂಬಾ ಜನ, 18 ಜನ ಕೋರ್ ಕಮಿಟಿ ಇದೀವಿ ನಾವು. ಎಲ್ಲರಿಗೂ ರೀಚ್ ಮಾಡಿದ್ದಾರೆ. ಆದಷ್ಟು ರಾತ್ರಿ ಒಂದು ನಮ್ ಕಿರಣ್ ಗೌಡ್ರು 4 ಜನಕ್ಕೆ ಸ್ಟೇಯಿಂಗ್ ಅಕೊಮಡೇಷನ್ ಮಾಡ್ಕೊಂಡಿದ್ದಾರೆ. ನಾವು ಅದಕ್ಕೆ ಕೈ ಜೋಡಿಸಿದ್ವಿ. ಅದೇ ಈಗ ಪ್ರವಾಸಕ್ಕೆ ಬಂದಿರೋದು ಸ್ವಲ್ಪ ಏರುಪೇರು ಇದೆ, ಯಾಕಂದ್ರೆ ಟ್ರಾವೆಲ್ ಮಾಡಕ್ ಆಗ್ತಿಲ್ಲ ಡ್ಯೂ ಟು ಏರ್ಪೋರ್ಟ್ ಲಾಕ್ ಇರೋದ್ರಿಂದ. ಸೊ ದಟ್ ವಿದಿನ್ 2 days ಎಲ್ಲ ಸರಿ ಹೋಗ್ಬೋದು ಅಂತ ಅನ್ಕೊಂಡಿದೀವಿ. ಅದು ಗವರ್ಮೆಂಟ್ ಇಲ್ಲಿ ತುಂಬಾ ಸಪೋರ್ಟ್ ಮಾಡ್ತಿದೆ ನಮ್ಗೆ. ಈ ಅಲರ್ಟ್ನೆಸ್ ಮೆಸೇಜಸ್ ಕಳ್ಸುತ್ತೆ, ಡೂ ಅಂಡ್ ಡೋಂಟ್ಸ್, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ. ತುಂಬಾ ಸೇಫ್ ಆಗಿದೀವಿ. ಅದಕ್ಕೆ ನೋ ಇಶ್ಯೂಸ್ ಅಟ್ ಆಲ್. ತಾವು ಈಗ ವರ್ಕಿಂಗ್ ಪರ್ಪಸ್ ನೀವು ಅಲ್ಲೇ ನೆಲೆಸಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ, ಇದೇನು ಯುದ್ಧದ ಪರಿಸ್ಥಿತಿ ಮೊದಲೇನಲ್ಲ. ಇರಾನ್ ಮೇಲೆ ಆಗಾಗ ದಾಳಿಗಳಾಗ್ತಾ ಇತ್ತು, ಇಂಥ ಪರಿಸ್ಥಿತಿಯನ್ನ ಎಲ್ಲರೂ ಕೂಡ ಫೇಸ್ ಮಾಡಿದ್ದಾರೆ. ಬಟ್ ಪ್ರತಿ ಸಾರಿ ಆಗ್ತಾ ಇದ್ದಂತ ದಾಳಿಗೂ ಈ ಬಾರಿ ಬೇರೆ ರೀತಿಯಲ್ಲಿ ದಾಳಿ ಆಗಿದೆ. ಕಾರಣ ಅಲ್ಲಿನ ಒಬ್ಬ ಪ್ರಮುಖ ನಾಯಕನನ್ನೇ ಹತ್ಯೆ ಮಾಡಿರೋದ್ರಿಂದ ಈ ದಾಳಿ ಸ್ವಲ್ಪ ಭೀಕರತೆ ಪಡೆದುಕೊಂಡಿದೆ. ಈ ಬಾರಿ ಪರಿಸ್ಥಿತಿ ಭಿನ್ನವಾಗಿದೆ ಅಂತೆಲ್ಲ ಕೇಳಿಸ್ಕೊಳ್ತಾ ಇದ್ವಿ. ತಾವು ಅಲ್ಲೇ ಇರೋದ್ರಿಂದ ಆ ಡಿಫ್ರೆನ್ಸ್ ಏನಾದ್ರೂ ಕಾಣಿಸ್ತಾ ಇದೆಯಾ ಸರ್? ಮೊದಲೆಲ್ಲ ದಾಳಿ ಆಗ್ತಾ ಇರೋದಕ್ಕೂ ಈ ಬಾರಿ ಅದರ ಇಂಪ್ಯಾಕ್ಟ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ಸುತ್ತೆ ತಮ್ಗೆ? ನಾವು ಹೇಳೋದೇನು ಅಂದ್ರೆ, ನಾವ್ ಇದುವರೆಗೂ ಇಲ್ಲಿ ದುಬೈಲಿ 8 ವರ್ಷ ಆಯ್ತು, ಇದುವರೆಗೂ ನಾವು ಆತರ ನೋಡೇ ಇರ್ಲಿಲ್ಲ. ಈಗಲೂ ತುಂಬಾ ಇಲ್ಲಿ ಏನು ಆತರ ಇಶ್ಯೂಸ್ ಏನ್ ಇಲ್ಲ. ಗವರ್ಮೆಂಟ್ ಈಸ್ ವೆರಿ ಸ್ಟ್ರಾಂಗ್ ಅಂಡ್ ದೇ ಆರ್ ಪ್ರೊಟೆಕ್ಟಿಂಗ್ ದ ಕಂಟ್ರಿ, ದ ನೇಷನ್. ನಮ್ ಪ್ರಕಾರ ಅಷ್ಟೊಂದು ಮೇಜರ್ ಏನು, ಯಾಕಂದ್ರೆ ಅಲ್ಲಿರೋರ್ಗೆ ಆತರ ಕಾಣ್ಬೋದು, ಬಟ್ ಇಲ್ಲಿರೋರ್ಗೆ ನಮ್ಗೆ ಅದು ಏನ್ ಅಷ್ಟೊಂದು ಫೀಲ್ ಆಗ್ತಿಲ್ಲ. ಬಟ್ ವಿ ಆರ್ ಆಲ್ ಸೇಫ್. ಅಲ್ಲ, ಪ್ರತಿ ಬಾರಿ ಕೂಡ ದುಬೈ ಮೇಲೆ ಅದ್ರ ಇಂಪ್ಯಾಕ್ಟ್ ಇರುತ್ತೆ. ಸಾಕಷ್ಟು ಜನ ಹೋದವರೆಲ್ಲ ಅಲ್ಲಿ ಸಿಕ್ಕಾಕೊಳ್ತಾರೆ, ಫ್ಲೈಟ್ಗಳು ಕ್ಯಾನ್ಸಲ್ ಆಗ್ಬಿಡುತ್ತೆ. ಹಂಗಾಗಿ ಪ್ರತಿ ಬಾರಿ ಇದ್ದಂತಹ ಪರದಾಟಕ್ಕೂ ಈ ಬಾರಿ ಸ್ವಲ್ಪ ಜಾಸ್ತಿ ಆಗಿ ನೋಡೋದಕ್ಕೆ ಸಿಗ್ತಾ ಇದೆಯಾ ಅಂತ? ಜಾಸ್ತಿ ಜನ ಬಂದಾಗ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅಂತ ಅಲ್ಲಿ ನೀವೇ ಕಣ್ಣಾರೆ ನೋಡ್ದಂಗೆ ದುಬೈನಲ್ಲಿ ಹೆಂಗಿದೆ ಕನ್ನಡಿಗರ ಪರಿಸ್ಥಿತಿ ಅಂತ? ಅದೇ, ಇದು ಆಫ್ ಸೀಸನ್ ಇರೋದ್ರಿಂದ ಟೂರಿಸಂ ಸ್ವಲ್ಪ ಜಾಸ್ತಿ ಬರ್ತಾರೆ. ಅವಾಗ ಇದು ಈ ತರ ಆಗಿದೆ ಈಗ. ಬಟ್ ವರಿ ಮಾಡೋದಂತದ್ದು ಏನಿಲ್ಲ. ಬಟ್ ಓಕೆ, ಎವ್ರಿಥಿಂಗ್ ಇಸ್ ಫೈನ್. ಯಾಕಂದ್ರೆ ಇಲ್ಲಿ ತುಂಬಾ ಕನ್ನಡಿಗ ಸಂಘಗಳು ಇದಾವೆ. ಇಲ್ಲಿ 16 ಕನ್ನಡಿಗರ ಸಂಘ ಇದೆ. ಎಲ್ಲರೂ ಅವ್ರವ್ರ ಲಿಂಕ್ಸ್ ಅಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಅವ್ರಿಗೆಲ್ಲ ವ್ಯವಸ್ಥೆ ಮಾಡೋದ್ರಿಂದ ಹಿಡ್ಕೊಂಡು ಎಲ್ಲ ನೋಡ್ಕೊಳ್ತಾ ಇದ್ದಾರೆ ಅಂತ ಸಮರ್ಥವಾಗಿ ಕನ್ನಡ ಗವರ್ಮೆಂಟ್ ಇಸ್ ವಿ ನೀಡ್ ಟು ಅಪ್ರಿಶಿಯೇಟ್ ಗವರ್ಮೆಂಟ್. ದೇ ಆರ್ ಸಪೋರ್ಟಿಂಗ್ ಲೈಕ್ ಎನಿಥಿಂಗ್. ತುಂಬಾನೇ ಸಪೋರ್ಟ್ ಮಾಡ್ತಿದ್ದಾರೆ. ಓಕೆ, ಸೊ ಸದ್ಯಕ್ಕೆ ದುಬೈ ಸೇಫ್, ಮತ್ತೆ ಅಲ್ಲಿ ಇರುವಂತ ಜನನು ಸೇಫ್, ನಮ್ಮ ಕನ್ನಡಿಗರು ಕೂಡ ಸೇಫ್. ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ಬಾರಿ ನೀವೇ ಹೇಳ್ದಂಗೆ ಸಖತ್ ಜನ ಬಂದ್ಬಿಟ್ಟಿದ್ದಾರೆ ಪ್ರವಾಸಕ್ಕೆ ಅಂತ. ಅಲ್ಲೆಲ್ಲ ಸಿಕ್ಕಾಕೊಂಡಿದೀವಿ, ಬೇಗ ನಮ್ಮನ್ನ ಕರೆಸ್ಕೊಳ್ಳಿ ಅಂತೆಲ್ಲ ವಿಡಿಯೋ ಮಾಡ್ಕೊ ಹಂಚ್ಕೊಂಡಿದ್ದಾರೆ ಅವ್ರ ಮಾಹಿತಿಯನ್ನ. ಹಂಗಾಗಿ ಒಂದು ಆತಂಕ ಇತ್ತು ಸುರೇಶ್ ಸರ್. ಆಫ್ ಸೀಸನ್ ಇರೋದ್ರಿಂದ
ಏನ್ ಹೇಳ್ತೀರಿ ಸುರೇಶ್ ಸರ್ ಕನ್ನಡಿಗರಿಗೆ, ಅದು ಅಲ್ಲಿ ಸಿಲುಕಾಕಿಕೊಂಡಿರುವಂತ ಜನರ ಕುಟುಂಬಸ್ಥರೆಲ್ಲ ಆತಂಕ ಪಡ್ತಿದ್ದಾರಲ್ಲ, ಅವ್ರಿಗೆಲ್ಲ ಕಿವಿ ಮಾತು ಹೇಳೋದಾದ್ರೆ, ತಾವು ಅಲ್ಲಿ ವಾಸ್ತವ ಪರಿಸ್ಥಿತಿಯನ್ನ ನೋಡಿದಿರಿ, ಕಣ್ಣಾರೆ ಎಲ್ಲವನ್ನ ಕೂಡ ಗಮನಿಸ್ತಾ ಇರ್ತೀರಿ. ಸೊ ಅಲ್ಲಿ ಸಿಚುಯೇಷನ್ ಬಗ್ಗೆ ಇಲ್ಲಿನ ಕುಟುಂಬಸ್ಥರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಇಲ್ಲ, ಎಲ್ಲರೂ ಧೈರ್ಯವಾಗಿರ್ಬೇಕು. ಏನು ಆತರ ಭಯ ಪಡುವ ವಿಷಯ ಏನು ಇಲ್ಲ ಇಲ್ಲಿ. ಎಲ್ಲಾನು ಚೆನ್ನಾಗಿದೆ. ಗವರ್ಮೆಂಟ್ ಈಸ್ ಟೇಕಿಂಗ್ ಕೇರ್ ಆಫ್ ಈಚ್ ಅಂಡ್ ಎವ್ರಿಥಿಂಗ್. ಎಲ್ಲಾನು ಚೆನ್ನಾಗಿ ನೋಡ್ಕೊಂತಿದ್ದಾರೆ. ವಿ ಆರ್ ಆಲ್ಸೋ ದೇರ್ ಪ್ಯಾರಲಲಿ. ನಾವು ಕನ್ನಡದವ್ರು ಇಲ್ಲಿ ತುಂಬಾ ಜನ ಇದೀವಿ. ಎಲ್ಲಾರ್ಗು ಗೊತ್ತಿರೋರ್ಗೆ ಮಾತಾಡಿ ಸಪೋರ್ಟ್ ಮಾಡ್ತೀವಿ. ಓಕೆ ಸುರೇಶ್ ಸರ್, ಈಗ ಆಗಾಗ ಈ ರೀತಿ ದಾಳಿಗಳಾಗ್ತಾ ಇತ್ತಲ್ಲ, ಇದರ ಇಂಪ್ಯಾಕ್ಟ್ ದುಬೈ ಮೇಲೆ ಹೆಂಗ್ ಆಗ್ತಾ ಇತ್ತು? ಅಲ್ಲಿನ ಜನರ ಮೇಲೆ ಅದರ ಇಂಪ್ಯಾಕ್ಟ್ ಏನಾದ್ರೂ ಆಗ್ತಾ ಇತ್ತಾ ಸರ್? ಈಗ ಇಲ್ಲ, ಈ ರೀತಿ ದಾಳಿಗಳಾಗಿ ಎಷ್ಟು ದಿನಗಳ ತನಕ ಅದರ ಪರಿಣಾಮ ಅಥವಾ ಪ್ರಭಾವವನ್ನ ತಾವು ಫೇಸ್ ಮಾಡ್ತಾ ಇದ್ರಿ? ಇಲ್ಲ ಮೇಡಮ್, ಇದು ಫಸ್ಟ್ ಟೈಮ್ ನಾವು ಕೇಳಿರೋದು. ನಾವು 8 years ಅಲ್ಲಿ ನಾವ್ ಯಾವತ್ತೂ ಈ ತರ ನೋಡಿರ್ಲಿಲ್ಲ. ಇದು ಕೂಡ ಏನ್ ಫಸ್ಟ್ ಟೈಮ್ ಹೇಳ್ಬೇಕು ಅಂತ. ಓಕೆ, ಫಸ್ಟ್ ಟೈಮ್ ಈ ತರ ಪರಿಸ್ಥಿತಿ ನೋಡ್ತಾ ಇರೋದು. ಮೋಸ್ಟ್ಲಿ ಈ ದಾಳಿ ಸ್ವಲ್ಪ ಪರಿಸ್ಥಿತಿ ತೀವ್ರತೆ ತುಂಬಾ ಪಡೆದುಕೊಂಡಿರೋದ್ರಿಂದ ಏನ್ ಕೆಟ್ಟದೇನಿಲ್ಲ. ಇಟ್ಸ್ ಎವ್ರಿಥಿಂಗ್ ಇಸ್ ಅಂಡರ್ ಕಂಟ್ರೋಲ್. ಗವರ್ಮೆಂಟ್ ಈಸ್ ಸಪೋರ್ಟಿಂಗ್, ದೇ ಆರ್ ಕವರಿಂಗ್ ಇಟ್. ಬಟ್ ಏನ್ ಅನಿಸ್ತು ಸುರೇಶ್ ಸರ್, ನಿಮ್ಮ ಫ್ಯಾಮಿಲಿಯಿಂದ ಏನಾದ್ರೂ ಫೋನ್ ಬಂತ ಹಿಂಗೆಲ್ಲ ಪರಿಸ್ಥಿತಿ ಇದೆಯಲ್ಲ ಅಂತಂದ್ರೆ? ದೂರದಲ್ಲಿದ್ದಾಗ, ಬೇರೆ ದೇಶಗಳಲ್ಲಿ ನೆಲೆಗೊಂಡಾಗ ಒಂದು ಆತಂಕ ಆಬ್ವಿಯಸ್ಲಿ ಕುಟುಂಬಸ್ಥರಿಗೂ ಕೂಡ ಇರುತ್ತೆ. ಈ ರೀತಿ ಬೆಳವಣಿಗೆಗಳನ್ನ ಜಸ್ಟ್ ಟಿವಿ ಮುಖಾಂತರ ನೋಡ್ತಾ ಇರ್ತಾರೆ, ದೃಶ್ಯಗಳಲ್ಲಿ ನೋಡ್ತಾ ಇರ್ತಾರೆ, ವಾಸ್ತವ ಗೊತ್ತಿರಲ್ಲ. ಆತಂಕ ಆಯ್ತಾ? ನಿಮ್ಮ ಫ್ಯಾಮಿಲಿಯವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ, ಏನಾದ್ರೂ ಕೇಳಿದ್ರ, ಹೇಗೆ? ಖಂಡಿತ ಎಲ್ಲರೂ ಮೆಸೇಜ್ ಕಾಲ್ಸ್ ಮಾಡ್ತಾನೆ ಇದ್ದಾರೆ. ಬಟ್ ನಾವು ಎಂಟೈರ್ ಫ್ಯಾಮಿಲಿ ನಾವು ಇಲ್ಲೇ ಇದೀವಿ. ಇಬ್ರು ಮಕ್ಕಳು, ನಾನು, ವೈಫ್ ಎಲ್ಲ ಇಲ್ಲೇ ಇದೀವಿ. ಮಗ ಸ್ಕೂಲಿಗೂ ಎಲ್ಲ ಮಾಡ್ತಿದ್ದಾನೆ. ಹಾ ಹಾ ವೇರ್ ಆಲ್ ಸೇಫ್, ನಾಟ್ ಟು ವರಿ. ಏನು ಭಯ ಪಡುವಂತ ವಿಶೇಷ ಏನೂ ಇಲ್ಲ. ಓಕೆ ಸುರೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ, ವಾಸ್ತವ ಪರಿಸ್ಥಿತಿಯ ಬಗ್ಗೆ ತಿಳಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ, ಎಲ್ಲ ಕನ್ನಡಿಗರು ಕೂಡ ಅಟ್ ಪ್ರೆಸೆಂಟ್ ದುಬೈನಲ್ಲಿ ಇರೋರು ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಅಂತ. ಸೊ ಆದಷ್ಟು ಬೇಗ ತಾಯ್ನಾಡಿಗೆ ಸೇಫ್ ಆಗಿ ಬರಲಿ ಅಂತ